ಆತ್ಮೀಯ ಆತ್ಮಾವಲೋಕನ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯ ವೀಕ್ಷಕರೇ, ಆತ್ಮೀಯ ತಪಸ್ವಿಗಳೇ, ಕಲಾದ ಆರಾಧಕರೇ, ಎಲ್ಲರಿಗೂ ಕೂಡ ಈ ಮುಸ್ಸಂಜೆಯ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ಕೈಯಲ್ಲಿ ಕಟರ್ ಇದೆ. ನಾನು ಇವತ್ತು ಏನ್ ಕೆಲಸ ಮಾಡಕ್ ಹೊರಟಿದ್ದೀನಿ ಅಂತಂದ್ರೆ ಕತ್ರಿ ಕೆಲಸ ಮಾಡಕ್ ಹೊರಟಿದ್ದೀನಿ. ನೋಡಿ, ನಮ್ಮ ಮನೆ ಆಸುಪಾಸಿನಲ್ಲಿ ಸಾಕಷ್ಟು ಹೊಂಗೆ ಗಿಡಗಳು ಬೆಳೆದಿದೆ. ಹೊಂಗೆ ಗಿಡಗಳು ತಾನಾಗ್ ತಾನು ಬೆಳೆದಿದ್ದಲ್ಲ, ಪರಿಸರ ಪ್ರೇಮಿಗಳು ಇದನ್ನ ಹೊಂಗೆ ಗಿಡನ ನೆಟ್ಟಿ ನೀರ್ ಹಾಕಿ ಪೋಷಿಸಿದ್ರು. ಈಗ ಅದು ನೀರ್ ಬೇಕಾಗಿಲ್ಲ, ಅದು ಬೇರ್ ಚೆನ್ನಾಗಿ ಬಂದಿದೆ, ಹಾಗಾಗಿ ಅದು ಚೆನ್ನಾಗಿ ಬೆಳೀತಾ ಇದೆ. ತುಂಬಾ ಚೆನ್ನಾಗಿ ಬೆಳವಣಿಗೆ ಇರೋ ಕಾಲದಲ್ಲಿ ಹಂಬು ಗಿಡ ಅಂದ್ರೆ ಬೇಡದಿರೋ ಬಳ್ಳಿ ಅದನ್ನ ಆವರಿಸಿ ಅದರ ಬೆಳವಣಿಗೆಯನ್ನ ಕುಂಠಿತ ಮಾಡ್ತಾ ಇದೆ. ನೀವು ಇದನ್ನ ನೋಡಬಹುದು. ಹೇಗೆ ಈ ಒಂದು ಹೊಂಗೆ ಮರವನ್ನ ಸರಿಯಾಗಿ ಬೆಳೆದೇ ಇರಕ್ಕೆ ಈ ಹಂಬು ಕಾರಣ ಆಗುತ್ತೋ, ಹಾಗೆ ನಮ್ಮ ಮನುಷ್ಯನ ಮನಸ್ಸು ಕೂಡ ಹಾಗೆ. ಮನಸ್ಸಿನಲ್ಲಿ ಬೇಕಾಗಿರೋಂಥ ವಿಚಾರಗಳನ್ನ ನಾವು ಪೋಷಣೆ ಮಾಡ್ಬೇಕಾದ್ರೆ ಬೇಡದೇ ಇರೋ ಅನಗತ್ಯ ವಿಚಾರಗಳು ಕೂಡ ಬಂದು ಒಂದು ರೀತಿಯ ಕಾಮಾಲೆ ಕಣ್ಣಿನಂತೆ ಅಂತಂದ್ರೆ ಅದನ್ನ ಪೊರೆ ರೀತಿ ಆವರಿಸಿ ಯಾವುದೇ ಒಂದು ರೀತಿ ಯಶಸ್ಸು ಕಾಣದೇ ಇರೋ ಹಾಗೆ ದಾಳಿ ಮಾಡ್ತಾ ಇರುತ್ತೆ. ಇಲ್ಲಿ ನಾವು ಭೌತಿಕವಾಗಿ ಆ ಬಳ್ಳಿಯನ್ನ ಕತ್ತರಿಸಿ ಹಾಕಿ ನಾಶ ಮಾಡ್ತೇವೆ. ಹಾಗೆ ಮನಸ್ಸಿಗೆ, ಮನುಜನಿಗೆ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ಅಡ್ಡಿ ಆಗುವಂತ ಬೇಡದೇ ಇರೋ ಅಂತ ಒಂದು ಏನೋ ಜಂಕ್ ಫುಡ್ ತರ ನಮ್ಮ ಮೆದುಳಿನ ಜಾಗದಲ್ಲಿ ಬಂದು ಕೂರುತ್ತೆ. ಅಂತ ವಿಚಾರಗಳನ್ನ ನಾವು ಆದಷ್ಟು ದೂರ ಇಡಬೇಕು. ಇಲ್ಲಿ ನೋಡಿ, ಈ ಕೆಲಸನ ನಾವು ಸ್ಥಳೀಯ ನಿವಾಸಿಗಳಾದವ್ರು ನಾವು ಮಾಡಬೇಕು. ಯಾಕೆಂತಂದ್ರೆ ಪ್ರತಿದಿನ ವಾಕಿಂಗ್ ಮಾಡೋರು ನಾವು, ಪ್ರತಿದಿನ ಇದನ್ನ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ ಗಿಡ ಬೇಕಾಗ್ತದೆ, ಇದ್ರ ಬೆಳವಣಿಗೆ ಕುಂಠಿತ ಆಗ್ತದೆ, ನಾವು ನೋಡ್ತಾ ಇರ್ತೇವೆ, ಹಾಗಾಗಿ ನಾವು ಮಾಡ್ತೇವೆ. ಇದು ಸಾಮಾನ್ಯವಾಗಿ ಇದ್ರ ಜವಾಬ್ದಾರಿ ಯಾರು ತಗೋಬೇಕು ಅಂದ್ರೆ ಈ ಲೇಔಟ್ ನ ಡೆವಲಪ್ ಮಾಡ್ತಾರಲ್ಲ ಡೆವಲಪರ್ಸ್ಗಳು, ಅವ್ರು ಇದನ್ನ ಕಾಳಜಿ ವಹಿಸ್ಬೇಕು. ಅವರಿಗೆ ಹಣ ಮಾಡೋದ್ರಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ ವಿನಃ ಈ ರೀತಿಯ ಪ್ರಕೃತಿಗೆ ಬೇಕಾದಂತ ಗಿಡ ಮರಗಳ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಅವ್ರಿಗೆ ಎಳ್ಳಷ್ಟು ಕೂಡ ಕಿಂಚಿತ್ತು ಕಾಳಜಿ ಇರಲ್ಲ. ಯಾಕೆ ಅಂತಂದ್ರೆ ಅವರು ಭೂಮಿ ಮೇಲೆ ಹುಟ್ಟಿ ಬಂದವರಲ್ಲ, ಹಣ ಮಾಡಬೇಕು ಅನ್ನೋ ಒಂದು ಗ್ರಹದಿಂದ ಬಂದವರು. ಹಾಗಾಗಿ ಅವರ ಮೇಲೆ ನಾವು ಡಿಪೆಂಡ್ ಆಗುವುದು ಬೇಡ, ನಾವೇ ಈ ಕೆಲಸನ ಮಾಡೋಣ. ಏನಂತೀರಾ? ನೋಡಿ, ಎಷ್ಟು ಮಟ್ಟಿಗೆ ಈ ಹಂಬು ಇದನ್ನ ಸುತ್ತಿಕೊಂಡು ಎಷ್ಟು ಮಟ್ಟಿಗೆ ಬರ್ತಾ ಇದೆ ನೋಡಿ. ಬಿಡಿಸೋದು ಬಹಳ ಕಷ್ಟ, ಕಠಿಣವಾದ ಕೆಲಸ. ಆದ್ರೂ ಕೂಡ ನಾವು ಇದು ನಮಗೋಸ್ಕರ, ಮನೆಗೆ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು, ನಾವು ಚೆನ್ನಾಗಿ ಉಸಿರಾಡ್ಬೇಕು, 100 ಕಾಲ ಬದುಕಿ ಬಾಳ್ಬೇಕು ಅಂತಂದ್ರೆ ಈ ರೀತಿ ಕೆಲಸಗಳು ಕೂಡ ಅವಾಗ ಬಿಡುವಿದ್ದ ಸಮಯದಲ್ಲಿ ಮಾಡ್ಬೇಕಾಗ್ತದೆ. ಇದೊಂದು ರೀತಿಯ ನಮಗೂ ಕೂಡ ಒಳ್ಳೆಯ ಕೆಲಸ, ಮತ್ತೆ ಇತರರಿಗೂ ಕೂಡ ಒಳ್ಳೆಯ ಕೆಲಸ ಆಗ್ತದೆ. ಇದನ್ನ ಆದಷ್ಟು ಲೇಔಟ್ ಗುಮ್ಮಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೇಔಟ್ನ ಡೆವಲಪ್ ಮಾಡಿ ಒಂದು ರೀತಿಯ ಹಣ ಮಾಡೋ ಉದ್ದೇಶದಿಂದ ಮಾಡ್ತಾರೆ ವಿನಃ ಅಲ್ಲಿ ಬರೋ ನಿವಾಸಿಗಳು ತುಂಬಾ ಚೆನ್ನಾಗಿ ಜೀವನ ಮಾಡಬೇಕು, ಅವರು ತುಂಬಾ ಚೆನ್ನಾಗಿ ಬದುಕಿ ಬಾಳಬೇಕು ಅನ್ನೋ ಅವ್ರಿಗೆ ಯಾವ ರೀತಿಯ ಕಿಂಚಿತ್ತು ಕಾಳಜಿ ಇರೋದಿಲ್ಲ. ಅವರು ಇತ್ತೀಚೆಗೆ ನಿರ್ಮಾಣ ಮಾಡುವಂತ ಅಪಾರ್ಟ್ಮೆಂಟ್ಗಳನ್ನ ತಗೊಳ್ಳಿ, ಅದಕ್ಕೆ ಹೆಚ್ಚು ವರ್ಷ ಆಯುಸ್ ಕೂಡ ಇರೋದಿಲ್ಲ. ಅಂಥದ್ರಲ್ಲೂ ಜನ ಯಾಕೆ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ, ಹೋಗಿ ಇದ್ ಮಾಡ್ತಾರೆ, ಅದು ಬೇರೆ ವಿಚಾರ. ಅದು ಮುಂದಿನ ಸಂಚಿಕೆಯಲ್ಲಿ ಮಾತನಾಡ್ತೇನೆ. ಈಗ ನೋಡಿ, ಅದಕ್ಕೆ ಹಬ್ಬ ಕೊಟ್ಟಿದ್ದಂತ ಹಂಬನ್ನ ನಾವು ಕತ್ತರಿಸಿ ಆಯ್ತು. ಈಗ ಈ ಹೊಂಗೆ ಮರ ಈ ಹಂಬಿನಿಂದ ಬಚಾವಾಯ್ತು. ಇದು ಮೇಲ್ನೋಟಕ್ಕೆ ಬಚಾವಾಗಿದೆ, ಆದ್ರೆ ಹಂಬಿನ ಬೇರು ಹಂಗೆ ಇದೆ. ಈಗ ಮತ್ತೆ ಒಂದೆರಡು ಮಳೆ ಆಗ್ತಿದ್ದಂಗೆ ಹಂಬು ಚಿಗುರ್ತಾ ಉಂಟು. ಈಗ ಇದಕ್ಕೆ ತುಂಬಾ ನಾವು ಗುದಲಿಯ ಪೆಟ್ಟು ಕೊಟ್ಟು ಬೇರನ್ನ ಕತ್ತರಿಸ್ಬೇಕಾಗತ್ತೆ. ಇದು ನಮಗೆ ಶ್ರಮದಾಯಕ ಕೆಲಸ. ಆದ್ರೆ ಲೇಔಟ್ ಗುಮ್ಮಗಳ ಹತ್ರ ಎಲ್ಲ ಸಲಕರಣೆಗಳು ಇರುತ್ತೆ, JCB ಇರ್ತದೆ, ಬೇರೆ ದೊಡ್ಡ ಸಲಕರಣೆ ಇರುತ್ತೆ, ಅವ್ರು ಸುಲಭವಾಗಿ ಮಾಡ್ಬೋದು. ಅವ್ರು ಮಾಡೋದಿಲ್ಲ. ಯಾಕೆ? ಅವ್ರಿಗೆ ಕಿಂಚಿತ್ತು ಕೂಡ ಪ್ರಕೃತಿ ಮೇಲೆ ಆಸಕ್ತಿ ಇರೋದಿಲ್ಲ. ಇಷ್ಟೇ. ಏನಂತೀರಾ? ನೀವು ಕೂಡ ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.